ಶುಭೋದಯ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ವಿಳಂಬ ಮಾಡುವಿಕೆ. ಇದು ಭವಿಷ್ಯ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಹಂತದಲ್ಲಿ ಕಾಡಿರುವಂಥ ಸಮಸ್ಯೆ. ಇವತ್ತು ತೆಗೆದುಕೊಂಡಂತಹ ಪುಸ್ತಕವೆಂದರೆ ಡೂ ಇಟ್ ಟುಡೇ. ಈ ಪುಸ್ತಕದಲ್ಲಿ ಹೇಳುವುದೆಂದರೆ ಹೆಚ್ಚು ಜನ ಸೋಲೋದು ಅವರಲ್ಲಿ ಟ್ಯಾಲೆಂಟ್, ಬುದ್ಧಿ ಅಥವಾ ಅವಕಾಶ ಇಲ್ಲ ಅಂತಲ್ಲ, ಬದಲಾಗಿ ಮಾಡಬೇಕಾದ ಕೆಲಸವನ್ನು ಮುಂದೆ ಹಾಕುವುದರಿಂದ ಸೋಲುತ್ತಾ ಇದ್ದಾರೆ ಅಂತ. ಕೇಳೋಕೆ ಸಿಂಪಲ್ ಅನಿಸಿದ್ರೂ ಇದರಲ್ಲಿರುವ ಪವರ್ ಅಷ್ಟಿಷ್ಟಲ್ಲ. ಹೌದು, ನಿಜ. ಯಾಕೆಂದ್ರೆ ಇದು ಕೇವಲ ಚೆನ್ನಾಗಿ ಕೆಲಸ ಮಾಡಿ ಅಥವಾ ಹಾರ್ಡ್ ವರ್ಕ್ ಮಾಡಿ ಅಂತ ವಿಷಯವಲ್ಲ. ಇದಕ್ಕಿಂತ ತುಂಬಾನೇ ಆಳವಾಗಿದ್ದು ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಕೂಡ ಅದೇ. ಯಾವುದು ಮುಖ್ಯವೋ ಅದು ಸರಿಯಾದ ಸಮಯದಲ್ಲಿ ಮಾಡುವುದು ಹೇಗೆ ಅನ್ನೋದರ ಬಗ್ಗೆ ಮಾತನಾಡುವುದು. ಕೆಲಸ ಮುಂದೂಡಿದಾಗ ಆ ಕ್ಷಣಕ್ಕೆ ಹಬ್ಬ, ರಿಲ್ಯಾಕ್ಸ್ ಆದೆ ಅಂತ ಅನಿಸಬಹುದು. ನಾಳೆ ಮಾಡೋಣ ಬಿಡು ಅನ್ನೋದು ತುಂಬಾನೇ ಸುಲಭ. ಆದರೆ ಆ ನಾಳೆ ಅನ್ನೋದು ಅದು ಯಾವತ್ತೂ ಬರೋದಿಲ್ಲ. ಅದರ ಬದಲು ನಮ್ಮೊಳಗೆ ಒತ್ತಡ, ಬೇಜಾರು ಮತ್ತು ಇದನ್ನು ಮುಗಿಸಲಿಲ್ಲ ಅನ್ನೋ ಭಾವನೆ ಬೆಳೆಯುತ್ತಾ ಹೋಗ್ತದೆ. ಹಾಗಾಗಿ ಇವತ್ತಿನ ನಮ್ಮ ಗುರಿ ಸ್ಪಷ್ಟವಾಗಿದೆ. ಈ ವಿಳಂಬದ ಹಿಂದಿರುವ ಸೈಕಾಲಜಿ ಏನು ಅಂತ ಅರ್ಥ ಮಾಡಿಕೊಳ್ಳುವುದು ಮತ್ತು ಇದನ್ನು ದಾಟಿ ಮುಂದೆ ಹೋಗಲು ಕೆಲವು ಪ್ರಾಕ್ಟಿಕಲ್ ಟೆಕ್ನಿಕ್ಸ್ಗಳನ್ನು ಕಲಿಯುವುದು. ಈ ಪುಸ್ತಕದಲ್ಲಿರುವ ಐಡಿಯಾಗಳು ತುಂಬಾ ಸರಳ ಮತ್ತು ಅಷ್ಟೇ ಪರಿಣಾಮಕಾರಿ. ಹಾಗಿದ್ರೆ ಶುರು ಮಾಡೋಣ. ಪುಸ್ತಕದ ಮೊದಲ ಮತ್ತು ಬಹುಮುಖ್ಯ ಅಂಶ. ನನ್ನ ಪ್ರಕಾರ ವಿಳಂಬ ಅಂದ್ರೆ ಸೋಮಾರಿತನ ಅಲ್ಲ ಅನ್ನೋದು. ಅದೊಂದು ತಪ್ಪಿಸಿಕೊಳ್ಳುವಿಕೆ, ಅಂದರೆ ಅವಾಯ್ಡೆನ್ಸ್ ಅಂತ ಹೇಳ್ತಾರೆ. ಕಷ್ಟದ ಕೆಲಸ, ಇಷ್ಟವಿಲ್ಲದ ನಿರ್ಧಾರಗಳು ಅಥವಾ ದೊಡ್ಡ ಜವಾಬ್ದಾರಿಗಳಿಂದ ನಾವು ತಪ್ಪಿಸಿಕೊಳ್ಳೋಕೆ ಹೀಗೆ ಮಾಡ್ತೇವೆ. ಅಂದರೆ ಸಮಸ್ಯೆ ಇರೋದು ನಮ್ಮ ಕೆಲಸದ ನೀತಿಯಲ್ಲ, ಬದಲಾಗಿ ನಮ್ಮ ಭಾವನೆಗಳನ್ನು ನಾವು ನಿಭಾಯಿಸುವ ರೀತಿಯಲ್ಲಿ. ನಿಜ ಅಲ್ವಾ? ಹೌದು, 100ಕ್ಕೆ 100 ನಿಜ. ಇದಕ್ಕೊಂದು ವೈಜ್ಞಾನಿಕ ಕಾರಣವಿದೆ. ವಿಳಂಬ ಎನ್ನುವುದು ಅದು ತರ್ಕದ ನಿರ್ಧಾರವಲ್ಲ, ಅದೊಂದು ಪೂರ್ತಿ ಭಾವನಾತ್ಮಕ. ನಮ್ಮ ಮೆದುಳು ಮೂಲಭೂತವಾಗಿ ನೋವನ್ನು ತಪ್ಪಿಸೋಕೆ ಮತ್ತು ತಕ್ಷಣದ ಖುಷಿ ಅಥವಾ ಆರಾಮವನ್ನು ಹುಡುಕೋಕೆ ಡಿಸೈನ್ ಆಗಿದೆ. ಒಂದು ಕೆಲಸ ತುಂಬಾ ದೊಡ್ಡದಾಗಿ, ಕಷ್ಟವಾಗಿ ಕಂಡಾಗ ಅಥವಾ ಇದರಲ್ಲಿ ನಾನು ಫೇಲ್ ಆಗಿಬಿಟ್ರೆ ಅನ್ನೋ ಭಯ ಬಂದಾಗ ನಮ್ಮ ಮೆದುಳಿನ ಸರ್ವೈವಲ್ ಭಾಗ ಆಕ್ಟಿವೇಟ್ ಆಗುತ್ತೆ. ಅದು ಆ ನೋವಿನಿಂದ ನಮ್ಮನ್ನು ಕಾಪಾಡೋಕೆ ಬೇಡ, ಅದನ್ನು ಮಾಡಬೇಡ, ಫೋನ್ ನೋಡು, ವಿಡಿಯೋ ನೋಡು ಅಥವಾ ಸುಲಭವಾಗಿರುವ ಬೇರೆ ಯಾವುದೋ ಕೆಲಸವನ್ನು ಮಾಡು ಅಂತ ಪ್ರೇರೇಪಿಸುತ್ತದೆ. ಹೌದು, ನಾವು ಕಷ್ಟದ ಕೆಲಸವನ್ನು ತಪ್ಪಿಸಿಕೊಳ್ಳೋಕೆ ನಮ್ಮ ಮೆದುಳೇ ನಮಗೆ ಬೇರೆ ಬೇರೆ ದಾರಿ ತೋರಿಸುತ್ತದೆ. ನಿಜ, ಅದೇ ಆಗೋದು. ಸುಲಭದ ಕೆಲಸ ಮಾಡಿದಾಗ ಒಂದು ಸಣ್ಣ ಖುಷಿ ಸಿಗತ್ತೆ, ಆದರೆ ದೊಡ್ಡ ಕೆಲಸ ಹಾಗೇ ಉಳಿದಿರುತ್ತದೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮುಖ್ಯ ವಿಷಯವೇನೆಂದರೆ ಇದು ನಮ್ಮ ತಪ್ಪು ಅಂತ ನಮ್ಮನ್ನು ನಾವೇ ಬೈದುಕೊಳ್ಳಬಾರದು. ಇದೊಂದು ಮಾನವ ಸಹಜ ಗುಣ. ಹೀಗಾಗುತ್ತೆ ಅಂತ ಒಪ್ಪಿಕೊಳ್ಳುವುದೇ ನಮ್ಮ ಮೇಲಿರುವ ಆ ಅವಮಾನ, ಗಿಲ್ಟ್ ಫೀಲ್ನಿಂದ ಹೊರಬರೋಕೆ ಮೊದಲ ಹೆಜ್ಜೆ. ನಾವು ಸೋಮಾರಿಗಳಲ್ಲ, ನಾವು ಕೇವಲ ನೋವನ್ನು ತಪ್ಪಿಸಲು ಪ್ರಯತ್ನಿಸುತ್ತಿದ್ದೇವೆ ಅಷ್ಟೇ. ಸರಿ, ನಮ್ಮ ಮೆದುಳೇ ಹೀಗೆ ವಯ್ಯಾರಾಗಿದೆ ಅಂದರೆ ನಾವು ಈ ಯುದ್ಧದಲ್ಲಿ ಸೋತ ಹಾಗೆಯೇ? ಇದನ್ನು ಬದಲಾಯಿಸೋಕೆ ಸಾಧ್ಯವೇ ಇಲ್ಲವಾ? ಈ ಸಹಜ ಗುಣವನ್ನು ನೀರಿ ನಿಲ್ಲುವುದು ಹೇಗೆ? ಸಾಧ್ಯವಿದೆ. ಅದಕ್ಕೆ ಪುಸ್ತಕದಲ್ಲಿ ಒಂದು ಅದ್ಭುತವಾದ ಪರಿಹಾರವನ್ನು ಹೇಳಿದ್ದಾರೆ. ಹೆಚ್ಚಿನ ಜನ ಮಾಡುವ ದೊಡ್ಡ ತಪ್ಪು ಎಂದರೆ ಕೆಲಸ ಶುರು ಮಾಡೋಕೆ ಮೋಟಿವೇಶನ್ ಅಂದರೆ ಪ್ರೇರಣೆಗಾಗಿ ಕಾಯುವುದು. ಒಳ್ಳೆ ಮೂಡ್ ಬರ್ಲಿ, ಒಂದು ಫೀಲ್ ಬರ್ಲಿ, ಆಮೇಲೆ ಕೆಲಸ ಶುರು ಮಾಡ್ತೀನಿ ಅಂತ ಕಾಯ್ತಾರೆ. ಆದರೆ ಲೇಖಕರು ಹೇಳುವುದೇನೆಂದರೆ ಮೋಟಿವೇಶನ್ ಎನ್ನುವುದು ತುಂಬ ಚಂಚಲ. ಅದು ಗಾಳಿ ಇದ್ದ ಹಾಗೆ, ಅದು ಬರುತ್ತೆ, ಹೋಗುತ್ತೆ, ಅದು ನಮ್ಮ ಮನಸ್ಥಿತಿ ಮೇಲೆ ಅವಲಂಬಿತ. ಅದನ್ನು ನಾವು ನಂಬಿ ಕೂತರೆ ನಾವು ಯಾವತ್ತೂ ಕೆಲಸ ಶುರು ಮಾಡೋದೇ ಇಲ್ಲ. ಇದು ತುಂಬಾ ಸತ್ಯ. ಕೆಲವೊಮ್ಮೆ ಬೆಳಗ್ಗೆ ಎದ್ದಾಗ ಇವತ್ತು ಇಡೀ ನಾನು ಪ್ರಪಂಚವನ್ನೇ ಗೆದ್ದು ಬಿಡುತ್ತೇನೆ ಎನ್ನುವಷ್ಟು ಮೋಟಿವೇಶನ್ ಇರುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಒಂದು ಕಾಫಿ ಕುಡಿಯಕ್ಕೂ ಎನರ್ಜಿ ಇಲ್ಲ ಅಂತ ಅನಿಸಿಬಿಡುತ್ತೆ. ಹಾಗಿದ್ರೆ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಅಂತಂದ್ರೆ ನಾವು ಯಾವುದರ ಮೇಲೆ ಡಿಪೆಂಡ್ ಆಗಬೇಕು? ಶಿಸ್ತಿನ ಮೇಲೆ, ಡಿಸಿಪ್ಲಿನ್. ಇದೇ ಪುಸ್ತಕದ ಕೇಂದ್ರಬಿಂದು. ಪ್ರೇರಣೆ ಒಂದು ಭಾವನೆಯಾದರೆ ಶಿಸ್ತು ಒಂದು ಕೌಶಲ್ಯ. ಈ ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಭಾವನೆಗಳು ನಮ್ಮ ನಿಯಂತ್ರಣದಲ್ಲಿರುವುದಿಲ್ಲ, ಆದರೆ ಕೌಶಲ್ಯವನ್ನು ನಾವು ಅಭ್ಯಾಸ ಮಾಡಿ ಬೆಳೆಸಿಕೊಳ್ಳಬಹುದು. ಶಿಸ್ತು ಎಂದರೆ ನಮಗೆ ಕೆಲಸ ಮಾಡಲು ಮನಸ್ಸಿರಲಿ ಅಥವಾ ಇರದೇ ಇರಲಿ ನಾವು ಮಾಡಲೇಬೇಕಾದ ಕೆಲಸವನ್ನು ಮಾಡೋದು. ಜಗತ್ತಿನ ಯಶಸ್ಸಿನ ಜನರನ್ನು ನೋಡಿ, ಅವರು ಯಾವಾಗಲೂ ಮೋಟಿವೇಟೆಡ್ ಆಗಿರುತ್ತಾರೆ ಎನ್ನುವುದು ತಪ್ಪು. ಅವರಿಗೂ ಬೇಜಾರಾಗುತ್ತೆ, ಸುಸ್ತಾಗುತ್ತೆ, ಆದರೆ ಅವರು ತಮ್ಮ ಭಾವನೆಗಳಿಗಿಂತ ತಮ್ಮ ಕಮಿಟ್ಮೆಂಟ್ಗೆ ಹೆಚ್ಚು ಬೆಲೆ ಕೊಡ್ತಾರೆ. ಶಿಸ್ತು, ಮೋಟಿವೇಶನ್ ಇಲ್ಲದಿದ್ದಾಗಲೂ ಕೈ ಹಿಡಿಯುತ್ತದೆ. ಇದನ್ನು ನೋಡಿದ್ರೆ ಅಥ್ಲೀಟ್ಗಳ ನೆನಪಾಗುತ್ತೆ. ಒಬ್ಬ ವರ್ಲ್ಡ್ ಕ್ಲಾಸ್ ರನ್ನರ್ ಪ್ರತಿದಿನ ಬೆಳಗ್ಗೆ ಚಳಿಯಲ್ಲೆದ್ದು ಓಡೋಕೆ ಫೀಲ್ ಬರುತ್ತೆ ಅಂತ ಕಾಯೋದಿಲ್ಲ. ಅದು ಅವರ ದಿನಾಚರಿಯ ಭಾಗ. ಅದವರ ಮೂಡ್ ಮೇಲೆ ನಿಂತಿರೋ ಆಯ್ಕೆ ಅಲ್ಲ, ಅದು ಅವರ ಐಡೆಂಟಿಟಿಯ ಭಾಗ. ಇಲ್ಲಿ ಇನ್ನೊಂದು ರೋಚಕವಾದ ತಿರುವಿದೆ ಅಂತ ಪುಸ್ತಕದಲ್ಲಿ ಹೇಳಿದ್ದಾರೆ. ಅದೇನಂದ್ರೆ ನಾವಂದುಕೊಳ್ಳೋದು ಮೊದಲು ಮೋಟಿವೇಶನ್ ಆಮೇಲೆ ಆಕ್ಷನ್ ಅಂತ. ಆದರೆ ವಾಸ್ತವಿಕವಾಗಿ ತದ್ವಿರುದ್ಧವಾಗಿದೆ. ಇಲ್ಲಿ ಮೊದಲು ಆಕ್ಷನ್, ನಂತರ ಮೋಟಿವೇಶನ್. ಇದು ತಲೆ ಕೆಳಗಾಗಿದೆ ಅಂತ ನಮಗನ್ನಿಸ್ಬೋದು, ಆದರೆ ಇದೇ ಸತ್ಯ.
ನಾವು ಕೆಲಸ ಮಾಡಲು ಶುರು ಮಾಡಿದಾಗಲೇ ಪ್ರೇರಣೆ ತಾನಾಗಿಯೇ ಹುಟ್ಕೊಳ್ಳುತ್ತೆ. ಒಂದು ಸಣ್ಣ ಹೆಜ್ಜೆ ಇಟ್ಟು ನೋಡಿ. ಉದಾಹರಣೆಗೆ, ಒಂದು ದೊಡ್ಡ ಆರ್ಟಿಕಲ್ ಬರಿಬೇಕು ಅಂತ ಅಂದ್ಕೊಳ್ಳಿ. ಶುರು ಮಾಡೋಕೆ ಭಯ ಆಗುತ್ತೆ. ಆದ್ರೆ ಸರಿ, ಒಂದೇ ಒಂದು ಪ್ಯಾರಾಗ್ರಾಫ್ ಬರೀತೀನಿ ಅಂತ ಶುರು ಮಾಡಿದ್ರೆ ಆ ಮೊದಲ ಹೆಜ್ಜೆ ಇಟ್ಟ ಮೇಲೆ ಆ ಕೆಲಸದ ಮೇಲಿದ್ದ ಪ್ರತಿರೋಧ, ಆ ಭಯ ಕಡಿಮೆ ಆಗುತ್ತೆ. ಆಗ ಸರಿ, ಇನ್ನೊಂದು ಪ್ಯಾರಾಗ್ರಾಫ್ ಬರೆದ್ಬಿಡೋಣ ಅನ್ನೋ ಪ್ರೇರಣೆ ತಾನಾಗೇ ಬರುತ್ತೆ. ಅಂದ್ರೆ ಮೋಟಿವೇಶನ್ ಅನ್ನೋದು ಒಂದು ಬೆಂಕಿ ಇದ್ದಾಗೆ, ಅದು ತಾನಾಗೆ ಹೊತ್ಕೊಳ್ಳೋದಿಲ್ಲ. ನಾವು ಸಣ್ಣದಾಗಿ ಒಂದೆರಡು ಕಡ್ಡಿಗಿರಿ ಬೆಂಕಿ ಹಚ್ಚಬೇಕು, ಆಮೇಲೆ ಅದು ತಾನಾಗೆ ದೊಡ್ಡದಾಗಿ ಉರಿಯುತ್ತೆ. ಕಾಯೋದು ನಾವು ಅದೇ ಜಾಗದಲ್ಲಿ ಸಿಕ್ಕಾಕೊಂಡ್ರೆ ಪ್ರಾರಂಭದಲ್ಲಿ ಒಂದು ಹೊಸ ಶಕ್ತಿಯನ್ನ ಹುಟ್ಟಾಕತ್ತೆ. ಇದು ನಾನು ಯೋಚನೆ ಮಾಡಿದ ರೀತಿಗಿಂತ ಸಂಪೂರ್ಣ ಉಲ್ಟಾ. ಈ ಪ್ರಾರಂಭಿಸುವುದು ಅನ್ನೋ ಐಡಿಯಾ ಪುಸ್ತಕದ ಶೀರ್ಷಿಕೆ ಇಂದು ಮಾಡು ಅನ್ನೋದಕ್ಕೆ ನೇರವಾಗಿ ಸಂಬಂಧಿಸಿದಂತೆ ಅಲ್ವಾ? ಫೀಲ್ ಬಂದಾಗ ಮಾಡುವಂತಲ್ಲ, ಇಂದೇ ಮಾಡುವಂತ. ಎಕ್ಸಾಕ್ಟ್ಲಿ. ಇದರ ಹಿಂದಿರುವ ತತ್ವ ತುಂಬ ಸರಳ. ನಾಳೆ, ಮುಂದಿನ ವಾರ ಅಥವಾ ಸರಿಯಾದ ಸಮಯ ಬಂದಾಗ ಅಲ್ಲ, ಇಂದು ನಾನೀ ಕೆಲಸವನ್ನ ಒಂದು ಹೆಜ್ಜೆ ಮುಂದೆ ತಗೊಂಡು ಹೋಗೋಕೆ ಯಾವ ಒಂದು ಸಣ್ಣ ಕೆಲಸ ನಾನು ಮಾಡಬಹುದು ಅಂತ ನಮ್ಮನ್ನು ನಾವೇ ಕೇಳ್ಕೊಳ್ಳೋನು. ಇದು ಆ ದೊಡ್ಡ ಕೆಲಸದ ಬಗೆಗಿನ ಮಾನಸಿಕ ಒತ್ತಡವನ್ನ ತಕ್ಷಣ ಕಡಿಮೆ ಮಾಡುತ್ತೆ. ಒಂದು ದೊಡ್ಡ ಪರ್ವತ ಹತ್ತಬೇಕು ಅಂದಾಗ ಭಯ ಆಗತ್ತೆ. ಆದ್ರೆ ಇವತ್ತು ಒಂದು ಮೊದಲ ಹೆಜ್ಜೆ ಇಡೋಣ ಅಂದಾಗ ನನಗದು ಸಾಧ್ಯ ಅನ್ಸುತ್ತೆ. ಆ ಸಣ್ಣ ಹೆಜ್ಜೆ ಇಟ್ಟಾಗ ಸಿಗುವ ಆ ಸಣ್ಣ ಯಶಸ್ಸು ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ಇದನ್ ಕೇಳಿದ್ರೆ ನಾವು ದೊಡ್ಡ ಗುರಿಗಳನ್ನ ಗೋಲ್ಸ್ ಇಟ್ಕೊಳ್ಳೋದೇ ತಪ್ಪ ಅನಿಸ್ಬಿಡುತ್ತೆ. ಯಾಕಂದ್ರೆ ದೊಡ್ಡ ಗುರಿಗಳೇ ಭಯಪಡಿಸಿ ಕೆಲಸ ಮುಂದೂಡ ಹಾಗೆ ಮಾಡುತ್ತೆ ಅಲ್ವಾ? ಇಲ್ಲ, ಗುರಿಗಳಿಟ್ಕೊಳ್ಳೋದು ತಪ್ಪಲ್ಲ. ಗುರಿಗಳು ನಮಗೆ ದಾರಿ ತೋರಿಸ್ತವೆ. ಆದರೆ ಲೇಖಕರು ಹೇಳೋದು ಕೇವಲ ಗುರಿಗಳ ಮೇಲೆ ಗಮನ ಹರಿಸೋದಕ್ಕಿಂತ ಪ್ರತಿದಿನದ ವ್ಯವಸ್ಥೆಗಳ ಸಿಸ್ಟಮ್ಸ್ ಮೇಲೆ ಗಮನ ಹರಿಸೋದು ಹೆಚ್ಚು ಪರಿಣಾಮಕಾರಿ ಅಂತ. ಉದಾಹರಣೆಗೆ, ಒಂದು ಪುಸ್ತಕವನ್ನ ಬರೆಯೋದು ಒಂದು ದೊಡ್ಡ ಗುರಿ. ಅದು ನಮ್ಮನ್ನು ಭಯಪಡಿಸ್ಬೋದು. ಆದರೆ ಪ್ರತಿದಿನ 500 ಪದಗಳನ್ನ ಬರೆಯೋದು ಒಂದು ವ್ಯವಸ್ಥೆ. 6 ಪ್ಯಾಕ್ ಆ್ಯಪ್ ಮಾಡೋದು ಒಂದು ಗುರಿ. ಆದರೆ ಪ್ರತಿದಿನ 20 ನಿಮಿಷ ವ್ಯಾಯಾಮ ಮಾಡೋದು ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ನಮ್ಮ ನಿಯಂತ್ರಣದಲ್ಲಿರುತ್ತೆ. ನಾವು ಪ್ರತಿದಿನ ಆ ಸಣ್ಣ ಕೆಲಸ ಮಾಡಿದಾಗ ಅದು ನಮಗೆ ಸ್ಥಿರತೆಯನ್ನು ಕೊಡುತ್ತೆ. ಗುರಿ ತಲುಪ್ತೀವೋ ಇಲ್ವೋ ಅನ್ನೋ ಒತ್ತಡಕ್ಕಿಂತ ಇವತ್ತಿನ ನನ್ನ ಕೆಲಸವನ್ನ ನಾನು ಮಾಡಿದ್ದೀನೋ ಅನ್ನೋ ಸಮಾಧಾನ ಮುಖ್ಯ. ಯಶಸ್ಸು ಅನ್ನೋದು ಒಂದೇ ದಿನದಲ್ಲಿ ಮಾಡುವ ದೊಡ್ಡ ಪ್ರಯತ್ನದಿಂದ ಬರೋದಿಲ್ಲ. ಅದು ಪ್ರತಿದಿನದ ಸಣ್ಣ ಸಣ್ಣ ದಿನಾಚರಣೆ. ನಿಜ, ನಾನು ಕೆಲವೊಮ್ಮೆ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಬೇಕಾದ ಪರ್ಫೆಕ್ಟ್ ಪ್ಲ್ಯಾನ್ ಮಾಡೋದ್ರಲ್ಲಿ ಅರ್ಧ ದಿನ ಕಳೆದುಬಿಡ್ತೀವಿ. ಯಾವ ಆ್ಯಪ್ ಬಳಸಬೇಕು, ಯಾವ ನೋಟ್ಬುಕ್ ತಗೊಳ್ಬೇಕು, ಟು ಡೂ ಲಿಸ್ಟ್ ಹೇಗಿರಬೇಕು. ಈ ಸಂಕೀರ್ಣತೆ ಕೂಡ ಒಂದು ರೀತಿಯಲ್ಲಿ ವಿಳಂಬ ಅಲ್ವಾ? ಖಂಡಿತ. ಅದನ್ನೇ ಈ ಪುಸ್ತಕದಲ್ಲಿ ಸಂಕೀರ್ಣತೆಗಿಂತ ಸರಳತೆ ಉತ್ತಮ ಅಂತ ಹೇಳಿರೋದು. ಉದ್ದನೆಯ ಯೋಜನೆಗಳು, ಸಂಕೀರ್ಣವಾದ ಪರಿಕರಗಳು, ಪರ್ಫೆಕ್ಟ್ ಪ್ಲಾನ್ ಮಾಡೋದು, ಇವೆಲ್ಲವೂ ಕೆಲಸವನ್ನ ಮುಂದೂಡಲು ನಾವೇ ಸೃಷ್ಟಿಸಿಕೊಳ್ಳುವ ಬುದ್ಧಿವಂತಿಕೆಯ ತಂತ್ರಗಳು. ನಮಗನ್ಸುತ್ತೆ ನಾನು ಪ್ಲಾನ್ ಮಾಡ್ತಿದ್ದೀನಿ, ನಾನು ಪ್ರೊಡಕ್ಟಿವ್ ಆಗಿದ್ದೀನಿ ಅಂತ. ಆದರೆ ನಿಜವಾಗ್ಲೂ ನಾವು ಮುಖ್ಯ ಕೆಲಸವನ್ನ ತಪ್ಪಿಸ್ಕೊಳ್ತಿದ್ದೀವಿ. ಇದರ ಬದಲು ಇವತ್ತು ನಿಜವಾಗ್ಲೂ ಮುಖ್ಯವಾದದ್ದು ಯಾವುದು, ನನ್ನ ಗುರಿಯ ಕಡೆ ನನ್ನನ್ನು ಕೊಂಡೊಯ್ಯುವ ಒಂದೇ ಒಂದು ಕೆಲಸ ಯಾವುದು ಅಂತ ಕೇಳಿಕೊಂಡು ಅದರ ಮೇಲೆ ಮಾತ್ರ ಗಮನ ಹರಿಸೋದು ಜಾಣತನ. ಉಳಿದಿದ್ದೆಲ್ಲ ಆಮೇಲೆ. ಇದು ನನ್ನನ್ನ ಉತ್ಪಾದಕತೆ ಬಗ್ಗೆನೇ ಬೇರೆ ರೀತಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ನಾವು ಸಾಮಾನ್ಯವಾಗಿ ಬ್ಯುಸಿಯಾಗಿರೋದನ್ನೇ ಪ್ರೊಡಕ್ಟಿವ್ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಹೌದು, ಮತ್ತು ಅವೆರಡರ ನಡುವೆ ದೊಡ್ಡ ವ್ಯತ್ಯಾಸ ಇದೆ. ಅನೇಕರು ಮುಖ್ಯವಾದ ಕಷ್ಟಕರ ಕೆಲಸಗಳನ್ನು ತಪ್ಪಿಸ್ಕೊಳ್ಳೋಕೆ ದಿನವಿಡೀ ಬ್ಯುಸಿಯಾಗಿರ್ತಾರೆ. 100 ಇಮೇಲ್ಗಳಿಗೆ ರಿಪ್ಲೈ ಮಾಡ್ತಾ, ಮೀಟಿಂಗ್ನಲ್ಲಿ ಕೂಡೋದು, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇರೋದು. ದಿನದ ಕೊನೆಗೆ ಸುಸ್ತಾಗಿರುತ್ತೆ. ಆದರೆ ಇವತ್ತು ನಾನು ನಿಜವಾಗ್ಲೂ ಏನಾದ್ರೂ ಸಾಧಿಸಿದನಾ ಅಂತ ಕೇಳ್ಕೊಂಡ್ರೆ ಉತ್ತರ ಇರೋದಿಲ್ಲ. ಇದನ್ನ ಬ್ಯುಸಿನೆಸ್ ಅಂತಾರೆ. ಆದರೆ ಉದ್ದೇಶಪೂರ್ವಕ ಉತ್ಪಾದಕತೆ ಅಂದ್ರೆ ಕಡಿಮೆ ಕೆಲಸ ಮಾಡೋದು, ಆದರೆ ಕೆಲಸದ ಮೇಲೆ ಹೆಚ್ಚು ಆಳವಾದ ಗಮನವನ್ನು ಕೊಡೋದು. ಬ್ಯುಸಿಯಾಗಿರೋದು ಸುಲಭ, ಆದರೆ ಅರ್ಥಪೂರ್ಣವಾದ ಕೆಲಸ ಮಾಡೋದು ಕಷ್ಟ ಮತ್ತು ಹೆಚ್ಚು ಮೌಲ್ಯವಾದದ್ದು. ಈ ಅರ್ಥಪೂರ್ಣ ಕೆಲಸ ತಪ್ಪಿಸಿಕೊಳ್ಳೋಕೆ ಇನ್ನೊಂದು ಸುಂದರವಾದ ಮುಖವಾಡ ಅಂದ್ರೆ ಪರಿಪೂರ್ಣತೆ ಅಥವಾ ಪರ್ಫೆಕ್ಷನಿಸಂ. ಎಲ್ಲವೂ ಪರ್ಫೆಕ್ಟ್ ಇರಬೇಕು, ನನ್ನ ಕೆಲಸದಲ್ಲಿ ಒಂದೇ ಒಂದು ತಪ್ಪಿರಬಾರ್ದು ಅಂತ ಅಂದ್ಕೊಂಡು ನಾವು ಕೆಲಸವನ್ನೇ ಶುರು ಮಾಡೋದಿಲ್ಲ. ಇದು ವಿಳಂಬದ ಒಂದು ಗುಪ್ತ ರೂಪ. ಬೇರೆಯವರು ಏನು ಟೀಕೆ ಮಾಡ್ತಾರೋ ಅನ್ನೋ ಭಯ ಕೂಡ ಇದರ ಹಿಂದೆ ಇರುತ್ತೆ. ಖಂಡಿತ ಪರಿಪೂರ್ಣತೆ ಅನ್ನೋದು ಒಂದು ಉದಾತ್ತವಾಗಿ ಕಾಣುವ ಒಂದು ನೆಪ ಅಷ್ಟೇ. ನಾನು ಹೈ ಸ್ಟ್ಯಾಂಡರ್ಡ್ ಇಟ್ಕೊಂಡಿದ್ದೀನಿ ಅಂತ ನಮಗೆ ನಾವೇ ಸಮಾಧಾನ ಮಾಡ್ಕೊಳ್ತೀವಿ. ಆದರೆ ವಾಸ್ತವದಲ್ಲಿ ನಾವು ಸೋಲಿಗೆ ಭಯ ಪಡ್ತಾ ಇರ್ತೀವಿ. ಇಲ್ಲಿ ಪುಸ್ತಕದ ಒಂದು ಅದ್ಭುತವಾದ ಮಾತು ನೆನಪಾಗುತ್ತೆ. ಪರಿಪೂರ್ಣತೆಗಿಂತ ಪೂರ್ಣಗೊಳಿಸುವುದು ಉತ್ತಮ. ಅಂದ್ರೆ ಡನ್ ಈಸ್ ಬೆಟರ್ ದ್ಯಾನ್ ಪರ್ಫೆಕ್ಟ್.
ಮೊದಲು ಒಂದು ಡ್ರಾಫ್ಟ್ ಮಾಡಿ. ಅದು ಅಷ್ಟೇನೂ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಒಮ್ಮೆ ಶುರು ಮಾಡಿದ್ಮೇಲೆ ಅದನ್ನ ಉತ್ತಮಪಡಿಸ್ತಾ ಹೋಗಬಹುದು. ಏನೂ ಮಾಡದೇ ಇರೋದಕ್ಕಿಂತ ಅಪೂರ್ಣವಾಗಿ ಮಾಡಿರೋದು ಎಷ್ಟೋ ವಾಸಿ. ಈ ಎಲ್ಲ ಐಡಿಯಾಗಳನ್ನ ಒಟ್ಟಿಗೆ ಸೇರಿಸಿದ್ರೆ, ಅಂದ್ರೆ ಸಣ್ಣದಾಗಿ ಶುರು ಮಾಡೋದು, ಪ್ರತಿದಿನದ ವ್ಯವಸ್ಥೆಗಳನ್ನ ಪಾಲಿಸೋದು, ಪರಿಪೂರ್ಣತೆಯನ್ನ ಬದಿಗಿಡೋದು, ಈ ಎಲ್ಲವೂ ಸೇರಿ ಕೊನೆಗೆ ನಮ್ಮ ಆತ್ಮವಿಶ್ವಾಸವನ್ನ, ಅಂದ್ರೆ ಸೆಲ್ಫ್ ಟ್ರಸ್ಟ್ ಅನ್ನ ಹೇಗೆ ನಿರ್ಮಿಸುತ್ತೆ ಅಂತ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಅದು ನನಗೆ ತುಂಬಾ ಇಷ್ಟ ಆಯಿತು. ಹೌದು, ಅದೇ ಅಲ್ಟಿಮೇಟ್ ಗೋಲ್. ಆತ್ಮವಿಶ್ವಾಸ ಅಂದ್ರೆ ನಮಗೆ ನಮ್ಮ ಮೇಲೆ ಇರುವ ನಂಬಿಕೆ. ನಾವು ನಮಗೆ ನಾವೇ ಕೊಟ್ಟ ಮಾತು ಉಳಿಸ್ಕೊಂಡಾಗ ಈ ನಂಬಿಕೆ ಬೆಳೆಯುತ್ತೆ. ಇವತ್ತು ನಾನು 500 ಪದಗಳನ್ನ ಬರೀತೇನೆ ಅಂತ ಹೇಳಿ ಅದನ್ನು ಬರೆದಾಗ ನಮ್ಮ ಮೆದುಳಿಗೆ ಒಂದು ಸ್ಪಷ್ಟ ಸಂದೇಶ ಹೋಗುತ್ತೆ. ನಾನು ಹೇಳಿದ ಹಾಗೆ ನಡೆಯಬಲ್ಲೆ, ನನ್ನ ಮಾತುಗಳಿಗೆ ಬೆಲೆ ಇದೆ ಅಂತ. ಇದು ನಾವು ಕನ್ನಡಿ ಮುಂದೆ ನಿಂತು ಹೇಳ್ಕೊಳ್ಳುವ ಯಾವುದೇ ಅಫರ್ಮೇಷನ್ ಮಂತ್ರಗಳಿಗಿಂತ ಹೆಚ್ಚು ಶಕ್ತಿಶಾಲಿ. ಸಣ್ಣ ಸಣ್ಣ ಮಾತುಗಳನ್ನ ಪ್ರತಿದಿನ ಪಾಲಿಸೋದು ದೊಡ್ಡ ಭರವಸೆಗಳನ್ನ ಕೊಟ್ಟು ಮುರಿಯೋದಕ್ಕಿಂತ ಹೆಚ್ಚು ಮೌಲ್ಯವಾದ್ದು. ವಿಳಂಬ ಅನ್ನೋದು ನಾವು ನಮಗೆ ಕೊಡುವ ಭರವಸೆಗಳನ್ನ ಪದೇ ಪದೇ ಮುರಿಯುವ ಚಟ. ಅದರಿಂದ ನಮ್ಮ ಮೇಲಿನ ನಂಬಿಕೆನೇ ಹೊರಟೋಗುತ್ತೆ. ಇವತ್ತಿನ ಈ ದಿನದ ಇಡೀ ಸಾರಾಂಶವೆಂದ್ರೆ, ವಿಳಂಬವನ್ನ ಸೋಲಿಸೋಕೆ ನಮಗೆ ಹೆಚ್ಚು ಸಮಯ ಅಥವಾ ದೊಡ್ಡ ಮೋಟಿವೇಶನ್ ಬೇಕಾಗಿಲ್ಲ. ಇರುವ ಸಮಯವನ್ನ ಉತ್ತಮವಾಗಿ ಬಳಸ್ಕೊಳ್ಬೇಕು ಅಷ್ಟೇ. ವೀರಾವೇಶದ ಪ್ರಯತ್ನಗಳ ಬದಲು ಸಣ್ಣ ಸ್ಥಿರವಾದ ಕ್ರಮಗಳು ಸಾಕು. ಈ ಸಣ್ಣ ಹೆಜ್ಜೆಗಳೇ ನಮ್ಮ ವ್ಯಕ್ತಿತ್ವ, ನಮ್ಮ ಆತ್ಮವಿಶ್ವಾಸ ಮತ್ತು ನಮ್ಮ ಫಲಿತಾಂಶಗಳನ್ನ ರೂಪಿಸ್ತವೆ. ಯಾವುದೇ ಕೆಲಸವನ್ನು ಮಾಡಲು ಉತ್ತಮ ಸಮಯ ಯಾವಾಗ್ಲೋ ಒಂದು ದಿನ ಅಲ್ಲ, ಅದು ಇಂದೇ. ಖಂಡಿತ. ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಪುಸ್ತಕದಲ್ಲಿ ಒಂದು ಅದ್ಭುತವಾದ ಮಾತಿದೆ. ವಿಳಂಬವು ಜೀವನವನ್ನು ಸದ್ದಿಲ್ಲದೆ ಕದಿಯುತ್ತದೆ, ಕ್ರಿಯೆಯು ಅದನ್ನು ಮರಳಿ ನೀಡುತ್ತದೆ. ನಾವು ಮುಂದೂಡುವ ಪ್ರತಿಯೊಂದು ಕೆಲಸ ನಮ್ಮ ಜೀವನದ ಒಂದು ಸಣ್ಣ ಭಾಗವನ್ನ ಕದ್ದು ಹಾಗೆ. ಅದು ನಮ್ಮ ಕನಸು, ನಮ್ಮ ಆರೋಗ್ಯ, ನಮ್ಮ ಸಂಬಂಧಗಳು ಯಾವುದಾದರೂ ಆಗಿರಬಹುದು. ಹಾಗಾದರೆ ನಾವೆಲ್ಲರೂ ಯೋಚಿಸಬೇಕಾದ ಪ್ರಶ್ನೆ ಇದೆ. ನಮ್ಮಿಂದ ಮುಂದೂಡಲ್ಪಟ್ಟಿರುವ, ಕಳೆದು ಹೋಗಿರುವ ಒಂದು ಅರ್ಥಪೂರ್ಣ ಯೋಜನೆಯ ಸಣ್ಣ ಭಾಗವನ್ನ ಮರಳಿ ಪಡೆಯಲು ಇಂದು ಯಾವ ಒಂದು ಸಣ್ಣ ಕ್ರಿಯೆಯು, ಕೇವಲ ಒಂದೇ ಒಂದು ಸಣ್ಣ ಹೆಜ್ಜೆಯನ್ನು ನಾವು ಇಟ್ಟು ನೋಡಬಹುದು. ಆ ಕ್ರಿಯೆ ಏನೇ ಆಗಿರಲಿ, ಇಂದೇ ಮಾಡೋಣ. ಕೇಳುಗರಿಗೆ ಧನ್ಯವಾದಗಳು.